ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಮತ್ತೇನೋ ಮಾಡ್ಕೊಂಬಂದ್ಯಾ? ಮೊದಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಸ್ಟಂಟ್ ಮಾಡೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಅದ್ರ ಕತೆ ಏನ್ ಕೇಳ್ತೀರಾ ಸರ್? ಎಮೋಷನಲ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಏನೂ ಮಾಡಕ್ಕಾಗಲ್ಲ. ಯಾರು ಇವರೆಲ್ಲ? ತಿಮ್ಮಾಪುರ ತರ್ಲೆ ನನ್ನ ಮಕ್ಕಳು ಸರ್. ಜಸ್ಟ್ ಪೆಟಿ ಕೇಸು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವನು ನಿನ್ನೆ ನಾನು ಹೊಡ್ತಿದ್ದೇನೆ ಸರ್. ಇವನ ಮೇಲೆ ಕೇಸ್ ಹಾಕ್ಬೇಕು ಸರ್. ಯಾಕೆ ಹೊಡೆದ? ಸಾಹೇಬ್ರೆ, ಕುಡ್ಕೊಂಬಂದು ನನ್ನ ಹೆಂಡತಿಗೆ ಬಾಯಿ ಬಂದ ಮಾತಾಡಿದ್ದಲ್ದಲೆ ಅನ್ಬಾರ್ದು ಮಾತಾಡಂದಿದ್ದಾನೆ ಇವನು. ಮಾತಾಡಿದ್ರೆ ಹೊಡೆದು ಬಿಡ್ತೀಯಾ? ಹಳ್ಳಿ ಕೋರ್ಟು ಡೆಲ್ಲಿ ಕೋರ್ಟು ಯಾವ ಕೋರ್ಟ್ಗೆ ಹೋದ್ರು ಬಿಡಲ್ಲ ಸರ್. ಇವನ್ ಮೇಲೆ ಕೇಸ್ ಮಾಡೇ ಮಾಡ್ತೀನಿ ಸರ್ ನಾನು. ಸರ್ ಯಾರು ಹೊಡೆದ್ರೆ ಕೇಸ್ ಹಾಕ್ತೀಯಾ? ಸರ್ ಹಾಕಿ ನನ್ನ ಮೇಲೆ ಕೇಸು ಅದು ಹಾಕು. ಮಗನ ನಿನಗೆ ಕೆಲಸ ಅಂತ ಬಂದು ಕೇಸ್ ಹಾಕು. ನಾನು ಇವನ್ನ ಜೀಪ್ನಲ್ಲಿ ಕೂರ್ಸ್ಕೊಂಡು ರೋಡೋದಿಂದ ಗದಗ ತನಕ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಪೊಲೀಸು ಜೀಪು ಅದ್ರ ಡೀಸೆಲ್ ಕೋರ್ಟಿನ ಟೈಮೆಲ್ಲ ವೇಸ್ಟ್ ಮಾಡಲ್ಲ. ನಾನು ಕೂಡ್ಕೊಂಡು ಕಂಡವ್ರ ಹೆಣ್ಣು ಮಕ್ಕಳ ಮೇಲೆ ಮಾತಾಡಿದ್ರೆ ಒಡಿದೆ ಕರ್ಕೊಂಡೋಗಿ ಮುತ್ತ ಕೊಡ್ತಾರೆ. ನಾನಾಗಿದ್ರೆ ನಾಲ್ಗೆ ಸಿದ್ದು ಬಿಡ್ತಾ ಇದ್ದೆ ಮಗನ. ಚೆಕನ್ ಮಾಡು ಸರ್. ಕೊಡಲೇ. ಆಯ್ತು ಸರ್. ತಪ್ಕೊಳ್ಳಿ ಸರ್. ಏಯ್ ತಪ್ಕೋ. ಇನ್ನು ಈ ಕಡೆ ಬರ್ಕೂಡ್ದು, ಅರ್ಥ ಆಯ್ತಾ? ಆಯ್ತು ಸರ್. ಹೀಗೆ ಗಟ್ಟಿ ಇಟ್ಕೊಂಡು ಹೋಗ್ತಾ ಇರಿ. ಸರಿ ಸರ್. ಸರಿ ಸರ್. ಆಹಾ ಸರ್, ಈ FIR ಪುಸ್ತಕನೆಲ್ಲ ಸ್ಕೂಲ್ಗೆ ಹಂಚ್ಬಿಡ್ಲಾ? ಪಾಪ ಮಕ್ಕಳು ಮಗ್ಗಿನಾರು ಬರ್ಕತ್ತವೆ. ಯಾಕೆ? ಮತ್ತಿನ್ನೇನ್ ಸರ್, ಬಂದ್ ಕೇಸ್ಗಳನ್ನೆಲ್ಲ ಹಿಂಗ್ ರಾಜಿ ಮಾಡಿ ಕಳಿಸ್ತಾ ಇದ್ರೆ FIR ಪುಸ್ತಕ ಇರ್ಲಿ, ಈ ಸ್ಟೇಷನ್ನೇ ಯಾಕೆ ಬೇಕು ಸರ್? ಸ್ವಂತೂರ್ನಲ್ಲೇ ಎಸ್ ಆಗಿದ್ಕೊಂಡು ಬರೋ ಕೇಸ್ನೆಲ್ಲ ಹಾಕೊಂಡು ಕುತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ಸರಿ. ಮೊದಲೇ ಈ ಊರಲ್ಲಿ ಕೇಸ್ಗಳಿಲ್ಲ, ಆಮೇಲೆ ಈ ಊರಿಗೆ ಸ್ಟೇಷನ್ ಹಾಕ್ಬೇಕು ಅಂತ ಸರ್ಕಾರದವ್ರು ಇದನ್ನೂ ಮುಚ್ಚಿಬಿಟ್ರೆ ನನ್ನ ಪ್ರಮೋಷನ್ ಕನಸು ನನ್ಸಾಗದ್ ಯಾವಾಗ ಸರ್? ಆದ್ರೆ ನನ್ ಕನ್ಸು ಅದಲ್ವೇ. ಮತ್ ನಿಮ್ ಕನ್ಸೇನು ಸರ್? ನಾನೊಂದು ಒಳ್ಳೆ ಪ್ರೊಫೆಷನಲ್ ಸ್ಟೋರ್ ಇಡಬೇಕು ಅಂತ ಆಸೆ ಪಟ್ಟೆ. ಅಪ್ಪ ಇನ್ಸ್ಪೆಕ್ಟರ್ ಆಗು ಅಂತ ಹೇಳಿದಕ್ಕೋಸ್ಕರ ಕೆಲ್ಸಕ್ಕೆ ಬಂದೆ. ಆದ್ರೆ ನೀನ್ ಹೇಳ್ದಂಗೆ ಈ ಸ್ಟೇಷನ್ ಏನಾದ್ರೂ ಮುಚ್ಚೋಬಿಟ್ರೆ ಅಪ್ಪಂದು ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಏನಿದೆ ಅದನ್ನ ಮುಚ್ಚಿಬಿಟ್ಟು ಮಹಾಲಕ್ಷ್ಮಿ ಪ್ರೊಫೆಷನಲ್ ಸ್ಟೋರ್ ಅಂತ ದೊಡ್ಡದಾಗಿ ಓಪನ್ ಮಾಡ್ಬಿಡ್ತೀನಿ. ನೀವೇನೋ ಅಂಗಡಿ ಇಡ್ತೀರಾ ಸ್ವಾಮಿ, ಆದ್ರೆ ನಾನೇನ್ ಮಾಡ್ಲಿ? ನಾನು ಅಂಗಡಿ ಇಟ್ರೆ ಪಟ್ನ ಕಟ್ಟೋದು ಯಾರು? ಪಟ್ನಾನ ಗೋವಿಂದ ಗೋವಿಂದ. ಕೊಟ್ಟೆ ಸರ್, ತಗೊಳಮ್ಮ. ಕಡ್ಲೆಬೇಳೆ ಕೊಡು ಅಂದ್ರೆ ಯಪ್ಪ ಇದೆಲ್ಲ ಬೇಡ ಸರ್. ಒಂದ್ ನಿಮಿಷ, ಪ್ರಾವಿಷನ್ ಸ್ಟೋರ್ಸ್ ಆಗಿ ಬದಲಾಯಿಸ್ತೀನಿ ಅನ್ಬಿಟ್ಟು ಯೂನಿಫಾರ್ಮ್ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀರಲ್ಲ ಸರ್? ಅದ ಪಕ್ಕದೂರ್ಗು ನಮ್ಮೂರ್ಗು ಫುಟ್ಬಾಲ್ ಮ್ಯಾಚ್ ನಡೀತದೆ, ನಾಡಕ್ ಹೋಗ್ತಾ ಇದೀನಿ. ಸ್ಟೇಷನ್ ನೋಡ್ಕೋ ಸರ್. ಡ್ಯೂಟಿ ಟೈಮಲ್ಲಿ ಫುಟ್ಬಾಲ್ ಆಡ್ತೀನಿ ಅಂತೀರಾ? ಇದು ನಾನು ಒಪ್ಪಲ್ಲ ಸರ್. ನಮ್ಗೆ ಯಾವ್ದಯ್ಯ ಡ್ಯೂಟಿ ಟೈಮು? ಮಧ್ಯರಾತ್ರಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನಿಂತ್ಕೋತೀವಿ, ಹಬ್ಬದ ದಿನ ಗಲಾಟೆ ಅಂದ್ರೆ ಓಡಾಕ್ತಿವಿ. ಗೌರ್ಮೆಂಟ್ ಆಫೀಸ್ ತರ ನಮ್ಗೆ ಏನಾದ್ರು ಲೀವ್ ಇದೆಯಾ? ಇಲ್ಲ ಸರ್. ಇಲ್ಲ ತಾನೆ? ಅದಕ್ಕೆ ಟೈಮ್ ಇದ್ದಾಗ ಆಡ್ಬಿಡ್ಬೇಕು. ನಡ್ರಿ ಸರ್, ನಾನು ಬರ್ತೀನಿ. ನಿನಗೆ ನೆನ್ನೆ ಆಯ್ತಲ್ಲ ಫುಟ್ಬಾಲ್ ಮ್ಯಾಚ್. ಕೆಂಪೇಗೌಡ್ರಲ್ಲ ಗೊತ್ತಿಲ್ಲ ಕಣೋ. ಹೇ ಕೆಂಪಣ್ಣ, 10 ನಿಮಿಷ ಇದೆ ಕೆಂಪಣ್ಣ. ಸ್ಕೋರ್ ಈಕ್ವಲ್ ಆಗಿದೆ, ಏನ್ ಮಾಡೋದು? ನಾ ಬಂದೈತಲ್ಲ, ಬನ್ನಿ. ರಘುಪತಿ ಅಲ್ಲ, ಅಲ್ಲ ಉಮಾಪತಿ ಅಲ್ಲ, ಸೀತಾಪತಿ. ಅಯ್ಯೋ ತಿರುಪತಿ. ತಿರುಪತಿ ಅಮ್ಮ, ಎಲ್ಲಿ ಯಜಮಾನ್ರು ಕಾಣ್ತಿಲ್ಲ? ಏನ್ ತಿರುಪತಿ ಅಣ್ಣ? ಹಲೋ ಮಿಸ್ಟರ್ ಮಹಾದೇವ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಅಪರೂಪಕ್ಕೆ ಈ ಕಡೆ? ಮಕ್ಕಳು ತಾತ ಅಜ್ಜಿ ಜೊತೆಗೆ ಒಂದು 4 ದಿವಸ ಇರೋಣ ಅಂತಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಕಾವ್ಯ, ಲಗೇಜ್ ತಗೊಂಡ್ಯಾ? ಇಲ್ಲಪ್ಪ, ತಗೊಂಡ್ ಬರ್ತೀನಿ. ಇದ್ರೆ ತಾನೇ ಹೊಡೆಯಕ್ಕೆ. ನಾವೇ ಒಂದು ಬ್ಯಾಲೆನ್ಸ್ ಮೇಲೆ ಬರ್ತಾ ಇದೀವಿ. ಏನ್ ಸ್ಕೂಲ್ ಬಿಡಿಸ್ಬಿಟ್ರಾ? ಯಾಕೋ ಸ್ಕೂಲ್ ಬ್ಯಾಗ್ ಬಿಟ್ಟು ಮೂಟೆ ಹೊರ್ತಾ ಇದಾವೆ. ಏನ್ ಆಲೂಗಡ್ಡೆನಾ? ಸ್ಕೂಲ್ ಬ್ಯಾಗ್ ಇದು. ಬಾಯ್ ಬಾಯ್. ಡಿಪಾರ್ಟ್ಮೆಂಟ್ ಅಂದ್ರೆ ಮರ್ಯಾದೆನೇ ಇಲ್ಲ ಇವಕ್ಕೆ. ಮಕ್ಕಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತವೆ. ಏ ಪಶುಪತಿ, ಮರ್ಯಾದೆ ಜೋರಾಗೆ ಸಿಕ್ತು. ಏನು ಎಲ್ಲೋ 2 ದಿವಸದಿಂದ ಪತ್ತೆನೇ ಇಲ್ಲ. ಅದೆಲ್ಲ ಹೇಳಕ್ಕಾಗಲ್ಲ. ಲೆಕ್ಕ ಎಲ್ಲ ಬೇಗ ಮುಗಿಸ್ಬಿಡಿ. ಸರಿ ಯಜಮಾನ್. ಏಯ್ ತೊಳೆದ್ ಬಿಡ್ತೀನಿ. ಹೊರಗಡೆ ಇರ್ಬೇಕಾದ ದೃಷ್ಟಿ ಕಮ್ಮಿನ ಮನೇಲಿ ಇಟ್ಕೊಂಡವ್ರೆ. ಏನ್ ಯಜಮಾನ್ರೆ, ನೀವು ಗುಮಾಸ್ತಾ ಇಬ್ರು ಸೇರ್ಕೊಂಡು ದಿನಸಿ ಅಂಗಡಿನ ಚಿಲ್ಡ್ರಿ ಅಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರಂಗೈತೆ. ನಿನ್ ಬಾಯಿಗೆ ಫಿನಾಯಿಲ್ ಆಗ್ತಿಕ್ಕ. ಎಲ್ಲರೂ ಹೋಗಿತ್ತವ್ರೆ. ನೀನ್ ಎಷ್ಟು ದಿನ ಅಂತ ದಫೇದಾರ್ನಾಗೆ ಇರ್ತೀಯಾ? ಏನ್ ಮಾಡಕ್ಕಾಗತ್ತೆ, ನಾನು 8 ವರ್ಷದಿಂದ ದಫೇದಾರ್ನಾಗೆ ಇದ್ದೀನಿ. ನಿಮ್ ಮಗ 2 ವರ್ಷಕ್ಕೆ SI ಆಗ್ಬಿಟ್ಟ. ನನಗೆ 10,000 ರೂಪಾಯಿ ಸಂಬಳ, ನಿಮ್ ಮಗನಿಗೆ 20,000 ರೂಪಾಯಿ ಸಂಬಳ. ಗಿಂಬಳ ಬೇರೆ ಮುಟ್ಟಲ್ಲ ಅಂತ. ಹೌದು, ಇವ್ರು ಯಾಕೆ ಯಾವಾಗ ನೋಡಿದ್ರು ನಾನೇನ ಬಿಡಲಾರೆ ಅನಂತನಾಗ್ ತರ ಕೂತಿರ್ತಾರೆ? ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡಿದ್ಯೋ
ಕಾಫಿ ಬದಲು ಗಂಜಲ ಕೊಟ್ಬಿಡ್ತೀನಿ ಹುಷಾರ್. ನೀವು ನಾರ್ಮಲ್ ಆಗಿ ಕೂಡ ಕಾಫಿ ಹಂಗೆ ತಾನೇ ಇರುತ್ತೆ. ಬಾಯ್ ಮುಚ್ಕೊಂಡು ಕುಡಿಯೋ. ಹಾಲು ಕೊಟ್ಟು ಕಾಫಿ ಕುಡಿ. ಪಶುಪತಿ, ನೀನ್ ದಫೇದಾರ್ನಾಗೆ ಯಾಕಿದ್ಯಾ ಗೊತ್ತಾಗ್ಬೇಕಾ? ಯಾಕೆ? ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂದಿದ್ಯಾ ಕೇಳು. ಅಷ್ಟೇ ತಾನೆ, ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಾ? ಸಿಂಪಲ್ ಜಾಬ್. ಹಲೋ, ಲೋಡ್ ಬಂತಾ? ಹಾ ಬಂತು. ಲೋಡ್ ಬಂದಿದೆಯಂತ. ಎಷ್ಟೊತ್ತಿಗೆ ಬಂತಂತೆ? ಹಲೋ, ಎಷ್ಟೊತ್ತಿಗೆ ಬಂದಿದೆಯಂತೆ? 3:30ಗೆ ಬಂತು. 3:30ಕ್ಕೆ ಬಂತಂತೆ. ಎಷ್ಟು ಮೂಟೆ ಬಂದಿದೆಯಂತೆ? ಇದು ಸ್ವಲ್ಪ ಓವರ್ ಆಯ್ತು. ಎಷ್ಟು ಮೂಟೆ ಬಂದಿದೆಯಂತೆ? ಗೋಧಿ ಅಯ್ಯ, ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳಕ್ಕಾಗಲ್ಲ. ಕೆಂಪು, ಅಪ್ಪ ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂತ ಕೇಳು. ತಗೊಳ್ಳೋ. SRS ಲಾರಿ ಸರ್ವಿಸ್ ಲೋಡ್ ಎಲ್ಲ ಬೆಳಗಿನ ಬಂದಿದೆ ಅಂತಪ್ಪ. ತೊಗರಿ ಬೇಳೆ 5, ಉದ್ದಿನ ಬೇಳೆ 4, ಅಕ್ಕಿ 22, ಒಣಮೆಣಸು 2, ಬೆಲ್ಲ 6, ಗೋಧಿ 9 ಮೂಟೆ ಬಂದಿದೆ ಅಂತೆ. ನಿಮ್ಮ ಲೆಕ್ಕನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಾಕು ಅಂತ ಹೇಳಿದ್ರು. ನಿನ್ನ ಒಂದು ಪ್ರಶ್ನೆ ಕೇಳಿದೆ, ನೀನು 20 ಫೋನ್ ಮಾಡಿದೆ. ಅವನೊಂದು ಫೋನ್ ಮಾಡಿ 20 ಉತ್ತರ ಹೇಳ್ದ. ಅದಕ್ಕೆ ನೀನ್ ದಫೇದಾರ್ನಾಗೆ ಇದೆಯಾ? ನನ್ನ ಮಗ SI ಆಗಿದ್ದಾನೆ. ಆದ್ರೂ ಇಂಡಿ ಬೂಸಾ ಮಿಸ್ ಆಗಿದೆ. ಪಶುಪತಿ ಸರ್, ರೂಮಲ್ಲಿ ಕೂಡ ಅಕ್ಯೂಸ್ನ ಕರ್ಕೊಂಬ, ಕೋರ್ಟಿಗೆ ಹೋಗ್ಬೇಕು. ಓಕೆ ಸರ್. ಏನೇ ಆಯ್ತು, ಮನೆಯಲ್ಲೇ ಒಂದು ಸೆಂಟ್ರಲ್ ಜೈಲ್ ಬ್ರಾಂಚ್ ಓಪನ್ ಮಾಡೋದು. ಬರಲ್ಲ ಬಾ ನನ್ನ ಮಕ್ಳ. ತಿನ್ನೋದು ಮಲಗೋದು ಎಲ್ಲ SI ಮನೆಯಲ್ಲೇ. ಇನ್ನು ಪೊಲೀಸ್ ಅಂದ್ರೆ ಭಯ ಇರುತ್ತಾ ನಿಮಗೆ? ಏನ್ ಅಪರಾಧಿಗಳನ್ನ ಮನೇಲಿ ಇಟ್ಕೊಂಡಿದ್ದೀರಾ? ನಮ್ಮೂರಿನ ಸ್ಟೇಷನು ಹಳೇದು, ಅಷ್ಟು ಗಟ್ಟಿಗಿಲ್ಲ. ಕೆಲವ್ರನ್ನ ಅದರಲ್ಲೂ ಮುಖ್ಯವಾದವ್ರನ್ನ ಮನೇಲಿ ಇಟ್ಕೋತೀನಿ. ಇವನು 10 ಜನದ ವಿರುದ್ಧ ಸಾಕ್ಷಿ ಹೇಳ್ಬೇಕು, ಕಾಪಾಡ್ಕೋಬೇಕಲ್ಲ. ಬರ್ತೀನಪ್ಪ. ಹೋಗ್ಬಾ. ಹುಲಿನ ಸರ್, ಇವ್ರು ಯಾವ ಹುಲಿ ಬಗ್ಗೆ ಮಾತಾಡ್ತಾವ್ರೆ? ಸಿನಿಮಾ ಹುಲಿನ? ಏಯ್, ನಿಜವಾದ ಹುಲಿ ಬಂದಂಗಿದೆ. ನಿಜವಾದ ಹುಲಿನ? ಕಡಿದಿಸಿ ಸರ್, ಬನ್ನಿ ಸರ್. ಊರೊಳಗೆ ಹುಲಿ ಹೆಂಗೋ ಬರುತ್ತೆ? ಮೊನ್ನೆ ಅದ್ರಲ್ಲಿ ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಮೋಸ್ಟ್ಲಿ ಪ್ರಚಾರಕ್ಕೆ ಬಂದಿರಬೇಕು. ಮತ್ತಿನ್ನೇನು ಸರ್, ಅಷ್ಟು ಜನ ಹುಲಿ ಹುಲಿ ಅನ್ಕೊಂಡು ಓಡ್ತಾವ್ರೆ. ಹುಲಿ ಸರ್, ಹುಲಿ ಓಡಾಗಿ ತಾನೇ ನೋಡ್ದೆ ಸರ್. ಹುಲಿ 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 ಏಯ್, ಹುಲಿನೆಲ್ಲ ನೋಡ್ದ? ಸರ್ ಈ ಕಡೆ ಹೋಯ್ತು ಸರ್. ಹುಲಿ ಹೋಯ್ತಾ? ಹುಲಿ ಬಾಲನೇ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನಿದ್ರ ಅಲ್ಲೆಷ್ಟು ದೊಡ್ಡದಿರ್ಬೇಕು. ಹುಡುಗಿ, ಏನಿದ್ ವೇಷ? ಅಲ್ಲ, ಅದು ಏನದು? ಯಾವ್ರೇನಿಂದು? ಇದೇ ಊರು, ದೊರೆಸ್ವಾಮಿ ಮೊಮ್ಮಗಳು. ಅದಕ್ಕೆ ಊರವ್ರನ್ನೆಲ್ಲ ಎದುರಿಸದ ಈ ತರ ವೇಷ ಹಾಕೊಂಡು? ಇಲ್ಲ, ನಾನು ನಮ್ ಚಿಕ್ಕಪ್ಪನ ಮಗಳು ಮಲ್ಲಿಕಾನ್ ಭಯ ಪಡಿಸ್ಬೇಕು ಅಂತ ಬರ್ತಾ ಇದ್ದೆ. ಅಷ್ಟ್ರಲ್ಲೆಲ್ರು ತಲೆಗಿಲೆ ಕೆಟ್ಟಿದ್ದೆ ನಿನ್ಗೆ? ನಿಜವಾದ ಹುಲಿ ಅನ್ಕೊಂಡು ಯಾವನ ಮಚ್ಚಿನ ಚೂರಿನ ಹೊಡೆದಾಕಿದ್ರಿಲ್ಲ, ನಾನೇಗಂತ ಒಂದು ಟಪಾಕಂತ ಏನ್ ಮಾಡ್ತಾ ಇದ್ದೆ ನೀನು? ಇರಿಟೇಟಿಂಗ್ ಇಡಿಯಟ್. ಮೊದ್ಲಾಗ ಮನೆಗೆ ಸೇರ್ಕೋ, ವೇಷ ಬಿಚ್ಚಾಕ್ಬಿಟ್ಟು ಹೋಗೋ. ಮುಖ ನೋಡ್ತಾಳೆ. ಯಾಕೆ ಹಿಂಗ್ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ಯಾ? ಇಡಿಯಟ್ ಅಂದಿದ್ರು ಪರವಾಗಿಲ್ಲ, ಇರಿಟೇಟಿಂಗ್ ಇಡಿಯಟ್ ಅಂದ. ನನ್ ಬಲ್ಗಡೆ ಕೆನ್ನೆಗೆ ಹೊಡೆದ ಅಲ್ಲ, ಅವ್ನ್ ಎಡಗಡೆ ಕೆನ್ನೆಗೆ ಹೊಡೆಯೋವರೆಗೂ ನಾನು ನಿದ್ದೆ ಮಾಡಲ್ಲ. ಓ ಅಮ್ಮ ಅಮ್ಮ, ಏನಾಗಿದೆ ನಿಮ್ಗೆ? ಪೊಲೀಸ್ ಅವ್ನ ಕೆನ್ನೆಗೆ ಹೊಡಿತೀನಿ ಅಂತಿದ್ದೀರಲ್ಲ, ವಾಟ್ ಹ್ಯಾಪನ್ ಟು ಯು? ಹೇಳೆ, ಗಂಡ್ಸು ಅನ್ನೋ ಕೊಬ್ಬಿಂದ ತಾನೆ ಅವ್ನ್ ನನ್ಗೆ ಹೊಡೆದಿದ್ದು. ನಾನು ಅವನಿಗೆ ಹೊಡೆದೇ ಹೊಡಿತೀನಿ. ಅವ್ನ್ ಎಲ್ ಸಿಗ್ತಾನೆ ಅಂತ ಹೇಳು. ನಾಳೆ ಅವರು ಫ್ರೈಡೆ ಅಂದ್ರೆ ಶುಕ್ರವಾರ ದೇವಸ್ಥಾನಕ್ಕೆ ಬಂದೇ ಬರುತ್ತಾರೆ. ಅಮ್ಮ, ಅಲ್ಲ ನಿಂತವ್ರು ನೋಡಿ. ಎಂಥವ್ರೇ ಆದ್ರೂ ದೇವ್ರಿಗೆ ಆರತಿ ಮಾಡ್ಬೇಕಾದ್ರೆ 1 ನಿಮಿಷನಾದ್ರೂ ಕಣ್ಮುಚ್ತಾರೆ. ಆ ಗ್ಯಾಪಲ್ಲಿ ಹೊಡೆದ್ಬಿಡ್ಬೇಕು. ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಾಂಡುರಂಗ ವಿಠ್ಠಲ 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 ವಿಠ್ಠಲ. ಏನು ದೇವಸ್ಥಾನದಲ್ಲಿ ದೇವ್ರ ನೋಡಕ್ ಬಂದ್ರ? ಇಲ್ಲಪ್ಪ, ಇಂಟರ್ವೆಲ್ ಬಿಟ್ಟಿದೆ, ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಕ್ಯೂವಲ್ಲಿ ನಿಂತಿದ್ದೀನಿ. ನನ್ನ ಮಗನೇ, ಇದೇನ್ ಥಿಯೇಟ್ರಾ? ವಿಠ್ಠಲ ವಿಠ್ಠಲ ಪಾಂಡುರಂಗ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ. ಅಮ್ಮ, ಇದೇ ಕರೆಕ್ಟ್ ಟೈಮು, ಕಣ್ಮುಚ್ಚೋರೆ, ಚಾರ್ಜ್ ಮಾಡ್ಬಿಡಿ. ಹಲೋ ಸರ್, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋತಾ ಇದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ? ಇದು ತಪ್ಪು. ಇದು ನೀವು ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡ್ಕೋಬೇಕು. ನನಗೆ ಯಾಕೆ ಹೊಡಿತಾ ಇದ್ದೀರಾ? ಏಟ್ ಹೆಂಗ್ ಬಿಟ್ಟು ಗೊತ್ತಾ? ತಲೆಗಿಲ್ಲ ಕೆಟ್ಟಿದ್ದೇನಲ್ಲ. ನೀವು ಹೊಡಿಲಿಲ್ವಾ? ಅಮ್ಮ, ಇದೇ ಕರೆಕ್ಟ್ ಟೈಮು. ಈ ತೆಂಗಿನಕಾಯಿ ತಗೊಂಡು ಅವ್ನು ಬುಲ್ಡೆ ಹೊಡೆದ್ರೆ ಈ ತೆಂಗಿನಕಾಯಿ ಜೊತೆ ಅವ್ನು ಬುಲ್ಡೆನು ಎರಡಾಗ್ಬಿಡ್ಬೇಕು. ಚಾರ್ಜ್. ಸರ್ ಸರ್, ಯಾರು ಹೊಡಿತಾ ಇದ್ದಾರೆ ಸರ್? ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಯಾರು ಹೊಡಿತಾರಲ್ಲ? ಇಲ್ಲ ಸರ್,
ಸರ್ ಕಾಯಿ ಸರ್, ತೆಂಗಿನಕಾಯಿ ಸರ್, 4 ರೂಪಾಯಿ ಫುಲ್ ಫ್ರೀ ಸರ್. ಈ ಪಶುಪತಿ ಭಕ್ತಿಗೆ ಮೆಚ್ಚಿ ಆ ತಿರುಪತಿನೇ ನನ್ನ ಮೇಲೆ ಕಾಯಿ ಹೊಡೆದಿದ್ದಾನೆ ಸರ್. ಹೇಳ್ತೀನಿ ಸರ್, ಪ್ರೆಸ್ಗೆ ಹೇಳ್ತೀನಿ ಸರ್. ಇಂಥ ಮ್ಯಾಟರ್ ಸರ್ ಹೈಲೈಟ್ ಆಗೋದು. ಹೇಳ್ತೀನಿ ಸರ್, ಈಗೂ ಉಂಟೆ ಸರ್. ದೇವರು ಕೊಟ್ಟ ಕಾಯಿ ಹೆಂಗಿದೆ ಸರ್ ಟೈಟ್ಲು? ಪಿಕ್ಚರ್ ಆದ್ರೂ ಆಗ್ಬಿಡುತ್ತೆ ಸರ್. 15 ದಿವಸಲೆಲ್ಲ ತೆಗೆದ್ಬಿಡ್ತಾರೆ ಸರ್. ಇಷ್ಟಾದ್ರೂ ಆಗ್ಬಿಡುತ್ತೆ ಸರ್. ಏ ಹುಲಿ, ಬಾಯ್ಲಿ ಹೋಗಿ, ನಿಮ್ಮೊಬ್ಬರನ್ನೇ ಕರಿತಾ ಇರೋದು. ರಾತ್ರಿ ಎಲ್ಲ ತುಂಬಾ ಸಂಕಟ ಆಯ್ತು. ಯೋಚನೆ ಮಾಡಿದೆ, ಹುಡುಗಿ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಅನಿಸ್ತು. ಕಳ್ಳ ಅನ್ಕೊಂಡು ಹೊಡೆದ್ಬಿಟ್ಟೆ. ಹುಡುಗಿ ಅಂತ ಕೂತಿದ್ರೆ ಹೊಡಿತಾ ಇರಲಿಲ್ಲ. ನಿನ್ನ ಅಪ್ಪ ಅಮ್ಮ ಕೂಡ ನಿನ್ನ ಹೊಡೆದಿರ್ತಾರೋ ಇಲ್ಲ, ಅದಕ್ಕೆ ಸಾರಿ ಕೇಳೋಣ ಅಂತ ಅನಿಸ್ತು. ಕರೆದೆ, ಸಾರಿ. ಇಷ್ಟು ಹೇಳಿದ್ಮೇಲೆ ಅಕಸ್ಮಾತ್ ನೀನು ನನ್ನ ಮೇಲೆ ಕೋಪ ಹೇಳಿದಿಲ್ಲ ಅಂದ್ರೆ ನೀನು ಒಂದೇ ಹೊಡೆದ್ಬಿಡು. ಆದ್ರೆ ಇಲ್ಲಿ ಎಲ್ಲರ ಮುಂದೆ ಹೊಡೆಯೋಕೋಬೇಡ. ಪೊಲೀಸನ್ನು ಮರ್ಯಾದೆ ಹೊರಟೋಗುತ್ತೆ. ಬರ್ತೀನಿ. ಅಮ್ಮ, ಈಗ ಉಳಿದಿರೋದು ಒಂದೇ ಒಂದು ಆಂಜನೇಯನ್ ಗದೆ ಒಡೆಯೋದಿಕ್ಕೆ ತಂದ್ಬಿಡಮ್ಮ. ಮುಚ್ಕೋ ಬಾಯ್ನ. ಅವ್ರಿಗೆ ಗೊತ್ತಾಗೋಯ್ತಾ? ಇಲ್ಲ ಕಣೆ, ಅವ್ರು ತುಂಬಾ ಒಳ್ಳೆಯವರು. ನಾನೇ ಲೂಸ್ ತರ ಬಿಹೇವ್ ಮಾಡ್ದೆ. ಎಲ್ಲ ಈ ನನ್ ಮಗ ಕೊಟ್ಟ ಐಡಿಯಾ ಇಂದ. ಏನೋ ನಾನ್ ಕೊಟ್ಟಿದ್ದ ಐಡಿಯಾ ಇಂದ